ಮಹಾಭಾರತ, ರಾಮಾಯಣ ಮೊದಲಾದ ಐತಿಹಾಸಿಕ ಗ್ರಂಥಗಳು ಹೇಗೆ ನಡೆದಿದೆಯೋ ಹಾಗೇ ಹೇಳಿರತಕ್ಕಂತಹ ಗ್ರಂಥಗಳಾದರೆ, ಪುರಾಣಗಳಲ್ಲಿ ಈ ಐತಿಹಾಸಿಕವಾಗಿ ಕೆಲವು ವಿಚಾರಗಳು, ಕಥೆಗಳು ಹಾಗೆ ಇಲ್ಲದೇ ಹೋದರೂ ಕೂಡ ಅದರ ಮುಖ್ಯ ಉದ್ದೇಶ ಸಾತ್ವಿಕವಾದ ಒಳ್ಳೆಯ ತತ್ವವನ್ನು ಜನರಿಗೆ ಕೊಡುವಂಥದ್ದು. ಆ ದೃಷ್ಟಿಯಿಂದಾಗಿ ಅನೇಕ ಒಳ್ಳೆಯ ತತ್ವಗಳನ್ನು ನಿರೂಪಣೆ ಮಾಡ್ತಕ್ಕಂಥದ್ದು ಈ ಬ್ರಹ್ಮವೈವರ್ತ ಪುರಾಣ. ವೇದವ್ಯಾಸ ದೇವರು ಹೇಳಿದ ಹಾಗೆ, ಆಲೋಢ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯ ಚ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದಾ. ವ್ಯಾಸರು ಮಹಾಭಾರತದ ಕೊನೆಯಲ್ಲಿ ಹೇಳ್ತಕ್ಕಂತಹ ಮಾತಿದು. ಎಲ್ಲ ಶಾಸ್ತ್ರಗಳನ್ನು ಮಥನ ಮಾಡಿ ವಿಚಾರ ಮಾಡಿ ಒಂದು ಪರಮ ಸತ್ಯವಾದಂತಹ ಮಾತು ಏನು ಅಂತೇಳಿದ್ರೆ, ನಮಗೆ ಜನ್ಮವನ್ನು ಕೊಟ್ಟ, ನಮಗೆ ಈ ಜೀವನವನ್ನು ಕೊಟ್ಟ, ನಮಗೆ ಕ್ಷಣ ಕ್ಷಣದಲ್ಲಿಯೂ ನಮಗೆ ಗೊತ್ತಿಲ್ಲದೆ ನಮಗೆ ರಕ್ಷಣೆಯನ್ನು ಮಾಡ್ತಿರ್ತಕ್ಕಂತಹ ಭಗವಂತನ ಸ್ಮರಣೆ ನಮ್ಮಲ್ಲಿ ಯಾವತ್ತೂ ಇರಬೇಕು. ಇದು ಎಲ್ಲ ಶಾಸ್ತ್ರಕಾರರ ಮುಖ್ಯವಾದಂತಹ ತಾತ್ಪರ್ಯ. ಆ ಭಗವಂತನ ಚಿಂತನೆ ಮಹಿಮೆಯನ್ನು ಯಾವಾಗಲೂ ಕೂಡ ಶ್ರವಣ ಮಾಡ್ತಿರಬೇಕು. ಬ್ರಹ್ಮವೈವರ್ತ ಪುರಾಣ ಅದನ್ನು ಅನೇಕ ಕಡೆಗಳಲ್ಲಿ ಹೇಳ್ತದೆ. ಭಗವಂತನ ಸ್ಮರಣೆಯನ್ನು ಮಾಡಬೇಕು, ಭಗವಂತನ ಚಿಂತನೆಯನ್ನು ಮಾಡಬೇಕು, ಭಗವಂತನ ಬಗ್ಗೆ ನಾವು ತಿಳಿದುಕೊಳ್ಳಬೇಕು. ಲೌಕಿಕ ವಿಚಾರಗಳನ್ನು ಎಷ್ಟು ತಿಳಿದರೂ ಕೂಡ ಅದರ ಫಲ ಅತ್ಯಂತ ಸೀಮಿತವಾದಂತಹ ಫಲ. ನಾವು ಯಾವುದೋ ದೊಡ್ಡ ದೊಡ್ಡ ಕೋರ್ಸ್ಗಳನ್ನು ಮಾಡ್ತೇವೆ, ಅದಕ್ಕೆ ಫಲ ಎಷ್ಟು ಅಂತ ಹೇಳಿದ್ರೆ ಒಂದು 20 ವರ್ಷ, 30 ವರ್ಷ, 40 ವರ್ಷ ಉದ್ಯೋಗದಲ್ಲಿ ಇದ್ದಾಗ ಸಿಗ್ತದೆ. ಕೆಲವೊಮ್ಮೆ ಉದ್ಯೋಗ ಇಲ್ಲದಿದ್ದರೂ ಸಾಮಾಜಿಕದಲ್ಲಿ ನಮಗೆ ಕೆಲವು ಸಾಧನೆಗಳನ್ನು ಮಾಡಲಿಕ್ಕೆ ಅದು ಉಪಯೋಗ ಆಗಬಹುದು. ಹೆಚ್ಚು ಎಂದರೆ ನಮಗೆ ದೇಹದಲ್ಲಿ ಶಕ್ತಿ ಇರುವ ತನಕ. ದೇಹದಲ್ಲಿ ಶಕ್ತಿ ಇಲ್ಲ, ವೃದ್ಧಾಪ್ಯ ಬಂತು ಅಂತ ಹೇಳಿದ್ರೆ ಲೌಕಿಕ ವಿದ್ಯೆ ನಮಗೆ ಉಪಯೋಗ ಆಗುವುದಿಲ್ಲ. ವೈದ್ಯಕೀಯ ಶಾಸ್ತ್ರ ಸ್ವಲ್ಪ ಆ ಸಂದರ್ಭದಲ್ಲಿ ಉಪಯೋಗಕ್ಕೆ ಬಂದರೂ ಕೂಡ ಪ್ರಾಣ ಹೋದ ನಂತರ ಬೇರೆ ಬೇರೆ ಲೋಕಗಳಲ್ಲಿ ನಮಗೆ ಯಾವ ಶಾಸ್ತ್ರಗಳು ಕೂಡ ನಮಗೆ ಉಪಯೋಗಕ್ಕೆ ಬರುವುದಿಲ್ಲ. ಅದು ಬರುವಂಥದ್ದು ಭಗವಂತನ ತತ್ವಜ್ಞಾನ ಮಾತ್ರ. ಅದರಿಂದಾಗಿ ಭಗವಂತನ ಮಹಿಮೆಯನ್ನು ಸಾಧ್ಯವಾದಷ್ಟು ನಾವು ಜೀವನದಲ್ಲಿ ಅಧ್ಯಯನ ಮಾಡಬೇಕು ಎನ್ನುವಂತಹ ಮಹತ್ವವನ್ನು ಪ್ರಾರಂಭದಲ್ಲಿಯೇ ತುಂಬ ವಿಸ್ತಾರವಾಗಿ ಬ್ರಹ್ಮವೈವರ್ತ ಪುರಾಣ ಹೇಳ್ತದೆ. ಹೀಗೆ ಅದರ ಒಂದು ಹಿನ್ನೆಲೆಯನ್ನು ಇಷ್ಟು ಹೊತ್ತು ಹೇಳಿ ಬ್ರಹ್ಮವೈವರ್ತ ಪುರಾಣಕ್ಕೆ ನಾವು ತೊಡಗುವುದಾದರೆ, ಪ್ರಾರಂಭದ ಮಂಗಳಾಚರಣೆಯ ಶ್ಲೋಕ ತುಂಬ ಸುಂದರವಾಗಿದೆ. ಗಣೇಶ ಬ್ರಹ್ಮೇಶ ಸುರೇಶ ಶೇಷಾಃ ಸುರಾಶ್ಚ ಸರ್ವೇ ಮನವೋ ಮುನೀಂದ್ರಾಃ ಸರಸ್ವತೀ ಶ್ರೀ ಗಿರಿಜಾದಿಕಾಶ್ಚ ಯಂ ನಮಂತಿ ದೇವಾಃ ಪ್ರಣಮಾಮಿ ತಂ ವಿಭುಂ ಅಂತ ಬ್ರಹ್ಮವೈವರ್ತ ಪುರಾಣದ ಮೊದಲ ಶ್ಲೋಕ. ಗಣಪತಿಯ ಖಂಡ ಇದರಲ್ಲಿ ಇರುವುದಾದ್ರಿಂದಾಗಿ ಗಣಪತಿಯ ಹೆಸರನ್ನು ಪ್ರಾರಂಭ ಮಾಡಿಕೊಂಡು ಇರತಕ್ಕಂಥ ಎಲ್ಲ ವಿಘ್ನಗಳು ಕೂಡ ಪರಿಹಾರ ಆಗಬೇಕು. ಅಧ್ಯಯನವನ್ನು ಮಾಡಬೇಕಾದರೆ ಬೇರೆ ಕೆಲಸಗಳಲ್ಲಿ, ಕೆಟ್ಟ ಕೆಲಸಗಳಲ್ಲಿ ನಮಗೆ ವಿಘ್ನ ಬರುವುದು ಕಡಿಮೆ. ಅಧ್ಯಯನಕ್ಕೆ ಅಂತ ಕುಳಿದಾಗ ವಿಘ್ನ ಬರುವುದೇ ಹೆಚ್ಚು. ಅದಕ್ಕೋಸ್ಕರ ಪ್ರಾರಂಭದಲ್ಲಿಯೇ ಗಣಪತಿಯ ಹೆಸರಿನಿಂದಾಗಿ ಮಂಗಳಾಚರಣೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಗಣೇಶ, ಬ್ರಹ್ಮ ಅಂದರೆ ಬ್ರಹ್ಮದೇವರು, ಈಶ ರುದ್ರದೇವರು, ಸುರೇಶ ಅಂದರೆ ಇಂದ್ರದೇವರು, ಶೇಷದೇವರು, ಹೀಗೆ ಸರ್ವೇ ಸುರಾಹ ಎಲ್ಲ ದೇವತೆಗಳು, ಮನವಃ ಸ್ವಯಂಭುವ ಮನೋ ವೈವಸ್ವತ ಮನು, ಹೀಗೆ ಎಲ್ಲ ಮನುಗಳು ಕೂಡ, ಮುನೀಂದ್ರಾಹ ವಸಿಷ್ಠ ವಿಶ್ವಾಮಿತ್ರಾದಿ ಎಲ್ಲ ಋಷಿಮುನಿಗಳು ಕೂಡ, ಹಾಗೆ ಸರಸ್ವತಿ ಶ್ರೀ ಗಿರಿಜಾದಿಕಾ ಸರಸ್ವತಿ ಲಕ್ಷ್ಮೀದೇವಿ ಪಾರ್ವತೀದೇವಿ ಮೊದಲಾದಂತಹ ಎಲ್ಲ ದೇವತಾ ಶಕ್ತಿಗಳು, ದೇವತೆಗಳು, ಋಷಿಮುನಿಗಳು ಯಾವ ಭಗವಂತನನ್ನು ಸ್ತೋತ್ರ ಮಾಡ್ತಾರೋ, ಯಾವ ಭಗವಂತನನ್ನು ನಮಸ್ಕಾರ ಮಾಡ್ತಾರೋ ಅಂತಹ ಸರ್ವೋತ್ತಮ ಶಕ್ತಿ ಎನಿಸಿದಂತಹ ಭಗವಂತನನ್ನು, ಶ್ರೀ ಕೃಷ್ಣದೇವರನ್ನು ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತ ಕೃಷ್ಣದೇವರ ನಮನದ ಮೂಲಕವಾಗಿ ಪ್ರಾರಂಭ ಆಗ್ತಕ್ಕಂಥದ್ದು. ಎರಡನೆಯ ಶ್ಲೋಕ, ಧ್ಯಾಯಂತೆ ಧ್ಯಾನನಿಷ್ಠಾಃ ಸುರನರಮನವೋ ಯೋಗಿನೋ ಯೋಗರೂಢಾಃ. ಅನೇಕ ಯೋಗಿಗಳು ಯೋಗಶಕ್ತಿಯ ಮೂಲಕವಾಗಿ ಭಗವಂತನನ್ನು ಪಡಿಬೇಕು ಅಂತ ಹೋಗ್ತಾರೆ. ಅನೇಕ ಸಾಧಕರು ಕರ್ಮ ಮಾರ್ಗದಲ್ಲಿ ಭಗವಂತನನ್ನು ಪಡಿಬೇಕು ಅಂತ ಹೋಗ್ತಾರೆ. ಆದರೆ ಯಾವ ಸಾಧಕರು ಕೂಡ ಹೊರಟ ಕೂಡಲೇ ಭಗವಂತನನ್ನು ಪಡೆದದ್ದು ಇಂತಿಲ್ಲ. ನಿರ್ಮಲವಾದಂತಹ ಭಕ್ತಿಯಿಂದಾಗಿ ಜನ್ಮಗಳಲ್ಲಿ ಅನೇಕ ಜನ್ಮಗಳಲ್ಲಿ ಸಂಪಾದನೆ ಮಾಡಿದಂತಹ ಪುಣ್ಯದ ಬಲ, ಭಗವಂತನ ಅನುಗ್ರಹದಿಂದಲೇ ಭಗವಂತನ ಭಕ್ತಿಯನ್ನು ಸಂಪಾದನೆ ಮಾಡಿ ಆ ಭಗವಂತನ ಭಕ್ತಿಯಿಂದಲೇ ಭಗವಂತನ ಅನುಗ್ರಹವನ್ನು ಪಡೆದರು. ಅಂದರೆ ನಾವು ಎಷ್ಟು ಅಧ್ಯಯನ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ಅಧ್ಯಯನಕ್ಕಿಂತ ಅದರಲ್ಲಿರ್ತಕ್ಕಂತಹ ಶ್ರದ್ಧೆ, ಭಕ್ತಿ ಅದು ಭಗವಂತನ ಅನುಗ್ರಹಕ್ಕೆ ಕಾರಣ ಆಗ್ತದೆ. ನಾವು ಎಷ್ಟು ಕರ್ಮಗಳನ್ನು ಮಾಡ್ತೇವೆ, ಎಷ್ಟು ಹೋಮ ಹವನಗಳನ್ನು ಮಾಡ್ತೇವೆ ಅನ್ನೋದು ಮುಖ್ಯ ಅಲ್ಲ, ಅದರಲ್ಲಿ ದೇವರ ತಿಳುವಳಿಕೆ ಎಷ್ಟಿತ್ತು, ದೇವರ ಮೇಲೆ ಎಷ್ಟು ಶ್ರದ್ಧೆ ಇತ್ತು, ಅದು ನಮಗೆ ಫಲಕಾರಿ ಆಗ್ತದೆ ಎನ್ನುವಂತಹ ಮಾತನ್ನು ಪ್ರಾರಂಭದಲ್ಲಿಯೇ ನಮಗೆ ಹೇಳಿ, ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯ ಮುದೀರಯೇತ್ ಎಂಬುದಾಗಿ ನಾರಾಯಣನನ್ನು, ವಾಯುದೇವರನ್ನು, ಹಾಗೆ ಭಾರತೀದೇವಿಯನ್ನು, ಆ ಸಮಗ್ರ ಗುರು ಪರಂಪರೆಯನ್ನು ನಮಸ್ಕಾರ ಮಾಡಿ ಈ ಬ್ರಹ್ಮವೈವರ್ತ ಪುರಾಣವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಪ್ರಾರಂಭದಲ್ಲಿ ಬ್ರಹ್ಮದೇವರ ಸೃಷ್ಟಿಯನ್ನು ಮಾಡುವಂಥದ್ದು, ಆ ಬ್ರಹ್ಮದೇವರಿಂದಾಗಿ ಅನೇಕ ದಶ ಪ್ರಜಾಪತಿಗಳ, ರುದ್ರದೇವರ ಸೃಷ್ಟಿ, ದಶ ಪ್ರಜಾಪತಿಗಳ ಸೃಷ್ಟಿ, ಸ್ವಯಂಭುವ ಮನುವಿನ ಸೃಷ್ಟಿ, ಹೀಗೆ ಯಾವ ಯಾವ ದೇವತೆಗಳನ್ನು ಸೃಷ್ಟಿ ಮಾಡ್ದ ಆ ಎಲ್ಲ ಸೃಷ್ಟಿ ಪ್ರಕ್ರಿಯೆಗಳನ್ನು ಕೂಡ ನಿರೂಪಣೆ ಮಾಡ್ತಾ ಹೋಗ್ತಾರೆ. ಆದರೆ ಅದಕ್ಕಿಂತ ಮುಂಚೆ
ನಾನು ಆಗಲೇ ಹೇಳಿದ ಹಾಗೆ ಅನೇಕ ಶ್ಲೋಕಗಳು ಉಪಲಬ್ಧಿ ಇರುವುದು ವ್ಯಾಸರ ವಾಕ್ಯಗಳೇ ಅಂತ ನಿರ್ಣಯ ಮಾಡಲಿಕ್ಕಾಗುವುದಿಲ್ಲ. ಆದರೆ ವ್ಯಾಸರ ವಾಕ್ಯಗಳೇ ಅಂತ ಯಾವುದನ್ನು ನಾವು ನಿರ್ಣಯ ಮಾಡಬಹುದು ಅಂತಹ ಕೆಲವು ಶ್ಲೋಕಗಳನ್ನು ಮೊದಲು ಅನುವಾದ ಮಾಡಿ ನಂತರ ನಾನು ನಾಳೆಯಿಂದಾಗಿ ಆ ಪುರಾಣದ ಶ್ರವಣಗಳಲ್ಲಿ ಅದರ ಚಿಂತನೆಗಳಲ್ಲಿ ತೊಡಗೋಣ. ನಮಗೆ ವ್ಯಾಸರ ವಾಕ್ಯಗಳು ಇದೆ ಅಂತ ಹೇಗೆ ನಾವು ನಿಶ್ಚಯ ಮಾಡಬಹುದು? ನಮಗೆ ಸುಮಾರು ಒಂದು 200-300 ಶ್ಲೋಕಗಳನ್ನು ಇದು ವೇದವ್ಯಾಸರು ಕೊಟ್ಟ ಶ್ಲೋಕಗಳೇ ಅಂತ ನಾವು ನಿರ್ಣಯ ಮಾಡಬಹುದು. ಅದನ್ನು ನಮಗೆ ಶ್ರೀಮದ್ ಆಚಾರ್ಯರು ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಆ ಬ್ರಹ್ಮವೈವರ್ತದ ಪುರಾಣಗಳನ್ನು ನಮಗೆ ನಿರೂಪಣೆ ಮಾಡಿಕೊಡ್ತಾರೆ. ಆ ಶ್ಲೋಕಗಳನ್ನು ನಾನು ಅನುವಾದದ ರೂಪದಲ್ಲಿ ಕೆಲವುದನ್ನು ಇಲ್ಲಿ ನಾವು ಚಿಂತನೆ ಮಾಡುವುದಾದರೆ, ಭಾಗವತದ ಶ್ರವಣವನ್ನು ನಾವೆಲ್ಲರೂ ಕೂಡ ಮಾಡಿರ್ತೇವೆ. ಪ್ರಾರಂಭದಲ್ಲಿಯೇ ಸೂತ ಪುರಾಣಿಕರ ಶೌನಕರ ಸಮಾಗಮ ಆಗ್ತದೆ. ಆ ಶೌನಕರು ಸೂತಕರಲ್ಲಿ ಭಗವಂತನ ಚರಿತ್ರೆಯನ್ನು ನನಗೆ ಹೇಳಬೇಕು, ಭಗವಂತನ ಕಥೆಯನ್ನು ನನಗೆ ತಿಳಿಸಿ ಹೇಳಬೇಕು ಅಂತ ನಮ್ಮೆಲ್ಲರ ಪರವಾಗಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂತಹ ಭಾಗ. ಆ ಸಂದರ್ಭದಲ್ಲಿ ಸುಮಾರು ಒಂದು 5-6 ಪ್ರಶ್ನೆಗಳನ್ನು ಸೂತ ಪುರಾಣಿಕರ ಮುಂದೆ ಇಡ್ತಾರೆ. ಕೊನೆಗೆ ಹೇಳುವಂಥದ್ದು, ನನಗೆ ಕೃಷ್ಣನ ಕಥೆಯನ್ನು ವಿಶೇಷವಾಗಿ ನನಗೆ ಹೇಳಬೇಕು, ಭಗವಂತನ ಕಥೆಯನ್ನು ವಿಶೇಷವಾಗಿ ಹೇಳಬೇಕು. ಆ ಸಂದರ್ಭದಲ್ಲಿ ಭಾಗವತದ ಒಂದು ಮಾತು ಬರ್ತದೆ, ಆಪನ್ನಃ ಸಂಸ್ಮೃತಿಂ ಘೋರಾಂ ಯನ್ನಾಮ ವಿವಶೋಘೃಣನ್ ನರಃ ಸದ್ಯೋ ವಿಮುಚ್ಚೇತ ಎಂಬಿಬೇತಿ ಸ್ವಯಂಭವಃ ಅಂತ ಭಾಗವತದಲ್ಲಿ ಬರ್ತಕ್ಕಂತಹ ಶ್ಲೋಕ. ಇದರ ಅರ್ಥ, ಆಪನ್ನಃ ಸಂಸ್ಮೃತಿಂ ಘೋರಾಂ, ನಾವೆಲ್ಲರೂ ಕೂಡ ಈ ಸುಖ ದುಃಖ ಮಿಶ್ರಣವಾದಂತಹ ಸಂಸಾರದಲ್ಲಿ ನಾವು ತೊಡಗಿದ್ದೇವೆ. ಸಂಸಾರ ಅಂತ ಹೇಳಿದ್ರೆ ಅದರ ಲಕ್ಷಣವೇ ಅದು ಸುಖ ದುಃಖ ಮಿಶ್ರಿತವಾದದ್ದು ಅಂತ ಕೆಲವರು ಎನಿಸುವುದಿದೆ. ಅಯ್ಯೋ, ನನ್ನ ಜೀವನದಲ್ಲಿ ಯಾವತ್ತು ನೋಡಿದ್ರೂ ಕಷ್ಟವೇ, ನನಗೆ ಸುಖವೇ ಇಲ್ಲ, ಕಷ್ಟದಲ್ಲೇ ನಮ್ಮ ಜೀವನ ಮುಗಿದು ಹೋಯಿತು ಅಂತ ಅಂದ್ಕೊಳ್ತೇವೆ. ಶಾಸ್ತ್ರ ಹೇಳ್ತದೆ, ಒಬ್ಬ ಮನುಷ್ಯ ಅಂತ ಹೇಳಿದ್ಮೇಲೆ ಅವನಿಗೆ ಸುಖ ದುಃಖ ಎರಡೂ ಕೂಡ ಇದ್ದೇ ಇರ್ತದೆ, ಕೇವಲ ದುಃಖ ಎನ್ನುವಂಥದ್ದು ಇಲ್ಲವೇ ಇಲ್ಲ ಅಂತ. ಆದರೆ ಪ್ರಾಯ ಮನುಷ್ಯ ಅವನಿಗೆ ಇರತಕ್ಕಂತಹ ಸುಖದ ಅನುಭವವನ್ನು ನೆನಪಿಟ್ಕೊಳ್ಳುವುದಿಲ್ಲ. ಕಾಲಿನಲ್ಲಿ ಒಂದು ದೊಡ್ಡ ಗಾಯ ಆಗಿರಬಹುದು, ಅಯ್ಯೋ ಕಾಲಿನಲ್ಲಿ ಎಷ್ಟು ದೊಡ್ಡ ನನಗೆ ದುಃಖ ಅಂತ ನಾವು ಅಂದುಕೊಳ್ತೇವೆ. ಕೈ ನಮಗೆ ದೇವರು ಅನುಗ್ರಹ ಮಾಡಿದ್ದಾರೆ, ಕಣ್ಣು ಕಿವಿ ಇಲ್ಲಿ ಎಲ್ಲಿಯೂ ಕೂಡ ನಮಗೆ ದುಃಖ ಇರುವುದಿಲ್ಲ, ಇಲ್ಲೆಲ್ಲ ಕಡೆಯಲ್ಲೂ ಕೂಡ ಸುಖವೇ ಇರ್ತದೆ. ಈ ಸುಖವನ್ನು ನಾವು ಎಣಿಸುವುದಿಲ್ಲ. ಒಂದು ಭಾಗದಲ್ಲಿರುವ ದುಃಖವನ್ನು ಆಲೋಚನೆ ಮಾಡಿ, ಅಯ್ಯೋ ನನ್ನ ಜೀವನದಲ್ಲಿ ಯಾವತ್ತೂ ಕೂಡ ದುಃಖವೇ ಅಂತ ನಾವು ಆಲೋಚನೆ ಮಾಡ್ತೇವೆ. ಅದೇ ಮತ್ತೊಬ್ಬರ ಜೀವನದಲ್ಲಿ ಯಾವತ್ತೂ ಸುಖವೇ, ನಮ್ಮ ಜೀವನದಲ್ಲಿ ಯಾವತ್ತೂ ನಮಗೆ ದುಃಖವೇ ಅಂತ ಹೀಗೆ ಎಲ್ಲರೂ ಆಲೋಚನೆ ಮಾಡ್ತಾ ಕುಳಿತಾರೆ. ಎಲ್ಲಿ ಸುಖ ಇದೆ ಎಲ್ಲಿ ದುಃಖ ಇದೆ ಅಂತ ಹೇಗೆ ನಿರ್ಣಯ ಮಾಡುವುದು? ಅದರಿಂದ ಸುಖ ದುಃಖಗಳು ಎರಡೂ ಕೂಡ ಸಂಸಾರದಲ್ಲಿ ಇರತಕ್ಕಂತಹ ಅತ್ಯಂತ ಮಿಶ್ರಿತವಾದಂತಹ ಪದಾರ್ಥ. ಅದರಲ್ಲಿ ಕೇವಲ ದುಃಖ ಕೇವಲ ಸುಖ ಎನ್ನುವಂಥದ್ದಿಲ್ಲ. ಹಾಗೆ ಕೇವಲ ಸುಖ ನಾವು ಬೆರೆಸುವುದಿದೆ, ಜೀವನದಲ್ಲಿ ನನಗೆ ಸುಖ ಮಾತ್ರ ಇರಬೇಕು, ದುಃಖ ಇರಲೇಬಾರದು ಅಂತ, ಅದು ಕೂಡ ಭ್ರಮೆ ಅಂತ ಹೇಳ್ತಾರೆ. ನೀರಿನಲ್ಲಿ ನಾವು ಈಜುತ್ತಾ ಇರ್ತೀವಿ, ನೀರಿನಲ್ಲಿ ಮುಳುಗಿದಂತಹ ಒಂದು ಮೀನು ಅದು ತಾನು ಒದ್ದೆ ಆಗಬಾರದು ಅಂತ ಬಯಸಿದರೆ ಹೇಗೆ? ಹಾಗೆ ಸಂಸಾರದಲ್ಲಿ ಇದ್ದು ನಮಗೆ ದುಃಖ ಬರಬಾರದು ಅಂತ ಬಯಸುವುದು. ಸಂಸಾರ ಅಂತ ಹೇಳಿದ್ರೆ ದುಃಖ ಸುಖ. ಅದರಿಂದ ಸಂಸಾರ ಎನ್ನುವಂಥದ್ದೇ ಸುಖ ದುಃಖ ಮಿಶ್ರಿತ. ಹಾಗಾದರೆ ನಾವು ಯಾವುದನ್ನು ಬಯಸಬೇಕು ಅಂದರೆ, ದುಃಖದ ಮಿಶ್ರಣ ಇಲ್ಲದ ಕೇವಲದ ಸುಖದ ಅನುಭವವನ್ನು ನಾವು ಅನುಭವಿಸಲಿಕ್ಕೆ ಸಾಧ್ಯ ಇರತಕ್ಕಂಥದ್ದು ಮೋಕ್ಷದಲ್ಲಿ, ಆ ಮೋಕ್ಷವನ್ನು ಬಯಸಬೇಕು. ಆ ಮಾತನ್ನು ಇಲ್ಲಿ ಹೇಳ್ತಾರೆ, ಆಪನ್ನಃ ಸಂಸ್ಮೃತಿಂ ಘೋರಾಂ, ದುಃಖ ಮಿಶ್ರಿತವಾದಂತಹ ಘೋರವಾದಂತಹ ಈ ಸಂಸಾರ, ಈ ಸಂಸಾರದಲ್ಲಿ ನಾವು ಮೋಕ್ಷವನ್ನು ಹೇಗೆ ಬಯಸಬೇಕು, ಅದಕ್ಕೆ ಇರುವ ಮಾರ್ಗ ಏನು ಅಂತ ಹೇಳಿದ್ರೆ, ನಿನ್ನ ನಾಮದ ಬಲ ಹೊಂದಿದ್ದರೆ ಅಂತ ದಾಸರು ಹೇಳಿದ ಹಾಗೆ, ಎನ್ನಾಮ ವಿವಶೋಗೃಣನ್, ಭಗವಂತನ ನಾಮವನ್ನು ನಾವು ಗ್ರಹಣ ಮಾಡಬೇಕಂತೆ. ಭಗವಂತನ ನಾಮಸ್ಮರಣೆ, ಭಗವಂತನ ಚಿಂತನೆಯಲ್ಲಿ ನಾವು ತೊಡಗಿದರೆ ನರಹ ಸದ್ಯೋ ವಿಮುಚ್ಚೇತ. ನಾವು ಭಾಗವತದಲ್ಲಿ ಅಜಾಮಿಳನ ಕಥೆಯನ್ನು ಹೇಳ್ತೇವೆ. ಆ ಭಗವಂತನ ನಾಮಸ್ಮರಣೆಯಿಂದಲೇ ಭಗವಂತನ ಅನುಗ್ರಹವನ್ನು, ಭಗವಂತನ ದಾಸ್ಯತೆಯನ್ನು ಪಡೆದು ಅವನು ಮೋಕ್ಷವನ್ನು ಪಡೆದ. ಆ ಭಗವಂತನ ಅನುಗ್ರಹ ಇಲ್ಲದೆ ನಮಗೆ ಮೋಕ್ಷ ಸಾಧ್ಯ ಇಲ್ಲ. ಕೇವಲ ಸುಖರೂಪವಾದಂತಹ ಮೋಕ್ಷ ಬೇಕು ಅಂತ ಹೇಳಿದ್ರೆ ನಿತ್ಯ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಿರಬೇಕು. ಯಾವುದೇ ಕೆಲಸವನ್ನು ಮಾಡ್ತಾ ಇರಿ, ಎಲ್ಲ ಕೆಲಸದಲ್ಲಿಯೂ ಕೂಡ ಕೃಷ್ಣಾಯ ನಮಃ ಕೃಷ್ಣಾಯ ನಮಃ ಕೃಷ್ಣಾಯ ನಮಃ ಅಂತ ನಾಮಸ್ಮರಣೆಯನ್ನು ಮಾಡ್ತಿರಬೇಕು ಎನ್ನುತಕ್ಕಂತಹ ಮಾತನ್ನು ಅಲ್ಲಿ ಶೌನಕರು ಹೇಳ್ತಕ್ಕಂತಹ ಮಾತು. ಆ ಸಂದರ್ಭದಲ್ಲಿ ನಾವು ಪದವನ್ನು ಹಿಡಿದು ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಹೊರಟಾಗ ಎನ್ನಾಮ ವಿವಶೋಗೃಣನ್ ಅಂತ ಇದೆ. ಅಲ್ಲಿ ವಿವಶ ಅನ್ನುವಂತಹ ಶಬ್ದಕ್ಕೆ ಸಂಸ್ಕೃತದಲ್ಲಿ ಇರತಕ್ಕಂತಹ ಅರ್ಥ, ನಾವು ಬೇರೆ ಯಾವುದಕ್ಕೋ ವಶರಾಗಿ ಇದ್ದರೆ, ಮತ್ತು ಯಾವುದಕ್ಕೋ ನಾವು ವಶವಾಗಿದ್ದರೆ, ಒಂದು ಶಾಲೆಗೆ ಹೋಗ್ತೇವೆ, ಅಲ್ಲಿ ಚೆನ್ನಾಗಿ ಓದಬೇಕು ಅಂತ ನಾವು ಮಕ್ಕಳನ್ನು ಕಳಿಸಿರ್ತೇವೆ. ಮಕ್ಕಳು ಕ್ರೀಡೆಯಲ್ಲಿಯೇ ಆಸಕ್ತರಾಗಿ, ಆಟ ಆಡುವುದರಲ್ಲೇ ಅವರು ಆಸಕ್ತರಾಗಿ ಅದರಲ್ಲಿಯೇ ವಶರಾಗಿದ್ದರೆ ಅವರಿಗೆ ಅಧ್ಯಯನ ತುಂಬ ಸುಂದರವಾಗಿ ನಡೀಲಿಕ್ಕೆ ಸಾಧ್ಯ ಇಲ್ಲ. ವಿವಶಃ ಅಂತ ಹೇಳಿದ್ರೆ ಬೇರೆ ಯಾವುದರಲ್ಲೂ ಅವನು ವಶನಾಗಿದ್ದರೆ, ಬೇರೆ ಯಾವುದರಲ್ಲೂ ಮುಳುಗಿ ಹೋದರೆ ಅವನು ತನ್ನ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಇಲ್ಲ ಅಂತ ಆ ಶಬ್ದದ ಅರ್ಥ. ಇಲ್ಲಿ ಹೇಳ್ತಾ ಇದ್ದಾರೆ, ವಿವಶಃ ನಾಮ ಗೃಣನ್ ಸದ್ಯ ವಿಮುಚ್ಚೇತ. ಈ ವಿಷಯ ಪದಾರ್ಥಗಳಲ್ಲಿ ಅಂದರೆ ನಾವು ಈ ಸಂಸಾರದಲ್ಲಿಯೇ ಮುಳುಗಿ ಇದ್ದರೆ ವಸ್ತುತಃ ಮೋಕ್ಷವನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಎಲ್ಲ ಪುರಾಣಗಳು ಕೂಡ ಹೇಳುವಂತಹ ಮಾತು.
ಆದರೆ ಭಾಗವತದ ಪ್ರಾರಂಭದಲ್ಲಿ ಹೇಳ್ತಾರೆ, ಈ ಸಂಸಾರದಲ್ಲಿ ಮುಳುಗಿದ್ದರೂ ಕೂಡ ನಾವು ಮೋಕ್ಷವನ್ನು ಪಡೆಯಬಹುದು. ಇದು ಹೇಗೆ ಸಾಧ್ಯ? ಅದಕ್ಕೆ ಆಚಾರ್ಯರು ತುಂಬ ಸುಂದರವಾದ ಉತ್ತರವನ್ನು ಹೇಳ್ತಾರೆ. ವಿವಶಃ ಬಹ್ವಾಭ್ಯಾಸಾತ್. ವಿವಶ ಶಬ್ದಕ್ಕೆ ಬೇರೆ ಯಾವುದರಲ್ಲಿಯೂ ಮುಳುಗುವುದು ಅಂತ ಅರ್ಥ ಅಲ್ಲ, ಬಹು ಅಭ್ಯಾಸಾತು, ತುಂಬ ಅಭ್ಯಾಸವನ್ನು ಮಾಡಬೇಕಂತೆ. ಯಾಕೆಂದರೆ ಎನ್ನಾಮಗಳನ್ನು ಭಾಗವತ ಹೇಳಿದೆ, ಕೃಷ್ಣದೇವರ ಹೆಸರನ್ನು ಹೇಳಿದರೆ ಮೋಕ್ಷ ಆಗ್ತದೆ. ನಾವು ಒಂದು ಬಾರಿ ಕೃಷ್ಣಾಯ ನಮಃ ಅಂತ ಹೆಸರು ಹೇಳುವುದು, ಎಲ್ಲಿ ಮೋಕ್ಷ ಸಿಕ್ಕಿಲ್ಲ, ಭಾಗವತ ಸುಳ್ಳು ಹೇಳಿತು ಅಂತ ನಾವು ಪ್ರಶ್ನೆ ಮಾಡಬಹುದು. ಅದಕ್ಕೆ ಹೇಳಿದು ವಿವಶಃ. ವಿವಶಃ ಅಂತೇಳಿದರೆ ಬಹು ಅಭ್ಯಾಸಾತು, ನಿರಂತರವಾಗಿ ಅಭ್ಯಾಸವನ್ನು ಮಾಡ್ತಾ ಇರಬೇಕು. ಯಾಕೆಂದರೆ ಒಂದು ಬಾರಿ ಎರಡು ಬಾರಿ ನಾವು ಕೃಷ್ಣನ ನಾಮವನ್ನು ಹೇಳಿದರೆ, ಕೃಷ್ಣನ ಕಥೆಗಳನ್ನು ಹೇಳಿದರೆ ನಮಗೆ ಕೃಷ್ಣನಲ್ಲಿ ಭಕ್ತಿಯೇ ಬರಬೇಕು ಅಂತ ಇಲ್ಲ. ಪ್ರವಚನವನ್ನು ಕೇಳಬೇಕಾದ್ರೆ ಭಗವಂತನಲ್ಲಿ ಭಕ್ತಿ ಮೂಡ್ತದೆ. ಮನೆಯಲ್ಲಿ ಹೋಗಿ ಕುಳಿತರೆ ದೂರದರ್ಶನವನ್ನು ನೋಡಿ ಅದರಲ್ಲಿ ಮುಳುಗಬೇಕು ಅಂತ ಆಸೆ ಆಗ್ತದೆ. ಹೀಗೆ ಈ ವಿಷಯ ಪದಾರ್ಥಗಳಲ್ಲಿ ತೊಡಗಿದಾಗ ನಮಗೆ ಚಾಂಚಲ್ಯ ಎನ್ನುವಂಥದ್ದು ಮನಸ್ಸು ಗ್ರಹಣಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬಹು ಅಭ್ಯಾಸ ಆತು, ನಿರಂತರವಾಗಿ ದೇವರ ಕಥೆಗಳನ್ನು ಕೇಳ್ತಾ ಇರಿ, ದೇವರ ಸ್ಮರಣೆಯನ್ನು ಮಾಡ್ತಾ ಇರಿ. ಯಾರು ದೇವರ ಚರಿತ್ರೆಗಳನ್ನು ಹೇಳ್ತಾರೆ ಅವರ ಸಂಘವನ್ನು ಮಾಡಿ. ಎಲ್ಲಿ ಭಗವಂತನ ಕಥಾಶ್ರವಣ ಆಗ್ತಾ ಇರ್ತದೆ ಅಲ್ಲಿ ನಾವು ಹೋಗಿ ಕುಳಿತು ನಮ್ಮ ಸಮಯವನ್ನು ಒಳ್ಳೆಯ ರೀತಿಯಲ್ಲಿ ವಿನಿಯೋಗಿಸಿಕೊಳ್ಬೇಕು. ಹೀಗೆ ಬಹು ಅಭ್ಯಾಸ ಆತು, ನಿರಂತರವಾಗಿ ಅಭ್ಯಾಸ ಮಾಡ್ತಾ ಇದ್ದರೆ ಆಗ ನಮಗೆ ಭಗವಂತನ ಅನುಗ್ರಹ ಆಗಲಿಕ್ಕೆ ಸಾಧ್ಯ ಅಂತ ಮಾತನ್ನು ಹೇಳ್ತಾರೆ. ಆದರೆ ನಮಗೆ ಆಶ್ಚರ್ಯ ಆಗಬಹುದು, ಇಲ್ಲಿ ವಿವಶಃ ಶಬ್ದಕ್ಕೆ ಬಹು ಅಭ್ಯಾಸ ಅಂತ ಹೇಗೆ ಅರ್ಥ ಮಾಡಿದರು? ಸಂಸ್ಕೃತದಲ್ಲಿರುವ ಅರ್ಥ ಬೇರೆ ಯಾವುದರಲ್ಲೂ ಮುಳುಗಿದರೆ ಅಂತ ಅರ್ಥ. ನಿರಂತರ ಅಭ್ಯಾಸ ಮಾಡ್ತಿರಬೇಕು ಅಂತ ಹೇಗೆ ಅರ್ಥ ಬರ್ತದೆ? ಈ ಸಂದರ್ಭದಲ್ಲಿ ಆಚಾರ್ಯರು ಬ್ರಹ್ಮವೈವರ್ತದ ಶ್ಲೋಕವನ್ನು ಹೇಳ್ತಾರೆ. ಬ್ರಹ್ಮವೈವರ್ತ ಒಂದು ಶ್ಲೋಕವನ್ನು ಹೇಳ್ತದೆ, ಶಾರೀರಾತ್ ವಾಚಿಕಾಭ್ಯಾಸ ವಾಚಿಕಾನ್ ಮಾನಸೋ ಭವೇತ್ ಮಾನಸಾದ್ ವಿವಶಾನ್ ಮುಚ್ಚೇತ ನಾನ್ಯಥಾ ಮುಕ್ತಿರಿಷ್ಯತೆ. ನಿರಂತರ ಅಭ್ಯಾಸ ಮಾಡಬೇಕು ಅಂತ ಹೇಳ್ತೀರಾ, ಅದು ಹೇಗೆ ಮಾಡಬೇಕು ಎನ್ನುವುದನ್ನು ಕೂಡ ನಮಗೆ ಬ್ರಹ್ಮವೈವರ್ತ ಹೇಳ್ತದೆ. ನಿರಂತರ ಭಗವಂತನ ಸ್ಮರಣೆಯನ್ನು ನಾವು ಮಾಡಬೇಕು ಅಂತ ಹೇಳಿದರೆ ಮನಸ್ಸು ಅತ್ಯಂತ ಚಂಚಲ. ಮನಸ್ಸು ಒಂದು ಕ್ಷಣದಲ್ಲಿದ್ದದ್ದು ಮತ್ತೊಂದು ಕ್ಷಣದಲ್ಲಿ ಎಲ್ಲಿಗೋ ಹೋಗಿರ್ತದೆ. ನಾವು ಬೇರೆ ಸ್ಥಳಕ್ಕೆ ಹೋಗಬೇಕು ಅಂದರೆ ಇಲ್ಲಿಂದ ಹೊರಗೆ ಹೋಗಬೇಕು ಅಂತಲೇ ಇಲ್ಲ, ನಾವು ಪ್ರವಚನದಲ್ಲೇ ಕುಳಿತೇ ಮನಸ್ಸು ಮನೆ, ಉದ್ಯೋಗ, ಇಡೀ ಊರನ್ನು ತಿರುಗಿ ಹೊರಡಬೇಕಾದ್ರೆ ನಮ್ಮ ಜೊತೆಗೆ ಬರುತ್ತೆ. ಹೀಗೆ 1 ಗಂಟೆ ಪ್ರವಚನದಲ್ಲಿ ಕುಳಿತಿರ್ತೇವೆ, ಕಿವಿಯಿಂದ ಎಲ್ಲ ಶ್ರವಣಗಳು ಕೂಡ ನಮ್ಮಲ್ಲಿ ಆಗ್ತಾ ಇರ್ತದೆ, ಮನಸ್ಸು ಮಾತ್ರ ಬೇರೆ ಎಲ್ಲೋ ಇರ್ತದೆ. ಅದರಿಂದಾಗಿ ಮನಸ್ಸು ಅತ್ಯಂತ ಚಂಚಲ. ಮನಸ್ಸನ್ನು ಹೇಗೆ ನಿಗ್ರಹ ಮಾಡುವುದು? ಅದಕ್ಕೆ ಬ್ರಹ್ಮವೈವರ್ತ ಒಂದು ಉಪಾಯವನ್ನು ಕೊಡ್ತದೆ. ಮೊದಲು ಶಾರೀರಿಕವಾಗಿ ನಾವು ಕೆಲವು ನಿಯಮನಗಳನ್ನು ಮಾಡಿಕೊಳ್ಳಬೇಕು. ಶರೀರವನ್ನು ನಾವು ಭಗವಂತನಿಗೆ ಅರ್ಪಿಸಬೇಕು. ಅಂದರೆ ಶರೀರದಲ್ಲಿರ್ತಕ್ಕಂತಹ ಹೊರಗಿನ ಇಂದ್ರಿಯಗಳು ಅಂತ ಏನಿವೆ, ಆ ಎಲ್ಲ ಹೊರಗಿನ ಇಂದ್ರಿಯಗಳನ್ನು ಕೂಡ ಭಗವಂತನ ಸೇವೆಗೆ ಅಂತ ಮೀಸಲು ಮಾಡಿ,